ಬೆಳಗಾವಿ ಅಬಕಾರಿ ಪೊಲೀಸರು ಇತ್ತೀಚೆಗೆ ದೊಡ್ಡ ಪ್ರಮಾಣದಲ್ಲಿ ರೇಡ್ಗಳನ್ನ ಮಾಡಿದ್ರು. ಅದರಿಂದ ಸುಮಾರು ಕೋಟ್ಯಾಂತರ ರೂಪಾಯಿ ಅಕ್ರಮ ಮದ್ಯವನ್ನ ವಶಪಡಿಸಿಕೊಂಡಿದ್ರು. ಆದ್ರೆ ಇವತ್ತು ಅದನ್ನ ಏನಂತಂದ್ರೆ ನಾಶಪಡಿಸುವಂತ ಕೆಲಸ ಬೆಳಗಾವಿ ಹೊರವಲಯದಲ್ಲಿ ಬರ್ತಕ್ಕಂಥ ರಾಮತೀರ್ಥ ನಗರದಲ್ಲಿ ನಡೆದಿರುವಂತದ್ದು. ಪ್ರಮುಖವಾಗಿ ನೋಡ್ತಾ ಇರುವುದು JCB ಮೂಲಕ ಇಡೀ ಏನಂತಂದ್ರೆ ಆ ಏನು ಅಕ್ರಮ ಮದ್ಯ ಏನಿದೆ ಅದನ್ನ ನಾಶಪಡಿಸುವಂತ ಕೆಲಸವನ್ನ ಈಗ ಅಬಕಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಭಾಗದಲ್ಲಿ ನೋಡಬಹುದು ಕ್ಯಾಂಟೈನರ್ ಮೂಲಕ ಸುಮಾರು ಬೇರೆ ಬೇರೆ ಒಂದು ಏನು ವಾಹನಗಳ ಮೂಲಕ ವಿಭಿನ್ನ ರೀತಿಯಲ್ಲಿ ಏನು ಸಾಗಿಸ್ತಾ ಇತ್ತು ಮದ್ಯವನ್ನ, ಅದನ್ನ ಇತ್ತೀಚೆಗೆ ಪೊಲೀಸರು ವಶಪಡಿಸಿಕೊಂಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಯಾಕಂತಂದ್ರೆ ಬೇರೆ ಬೇರೆ ಪುಷ್ಪ ಮಾದರಿಯಲ್ಲಿ ಅಂದ್ರೆ ಏನು ಯಾವ ರೀತಿ ಅಕ್ರಮವಾಗಿ ಮದ್ಯಗಳನ್ನ ಸಾಗಿಸ್ತಾ ಇದ್ರು ಅಂತ ಹೇಳಿ ಇಡೀ ನಾಡಿನ ಜನ ನೋಡಿದ್ರು, ಬಹಳಷ್ಟು ಚರ್ಚೆ ಆಗಿತ್ತು. ಆದ್ರೆ ಇವತ್ತು ಆ ಒಂದು ಏನು ವಶಪಡಿಸಿಕೊಂಡಂತ ಅಕ್ರಮ ಮದ್ಯ ಏನಿದೆ ಅದನ್ನ ನಾಶಪಡಿಸುವಂತ ಕೆಲಸವನ್ನ ಅಬಕಾರಿ ಪೊಲೀಸರು ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ 2 ತಿಂಗಳವರೆಗೆ ಏನು ರೇಡ್ ನಡೆದಿತ್ತು, ಆ ವಸ್ತುವನ್ನ ಇವತ್ತು ಏನಂತಂದ್ರೆ ಇಲ್ಲಿ ನಾಶಪಡಿಸುವಂತ ಕೆಲಸವನ್ನ ಅಬಕಾರಿ ಪೊಲೀಸರು ನಡೆಸ್ತಾ ಇರುವಂತದ್ದು. ಬೆಳಗಾವಿ ಏನು ಅಬಕಾರಿ ಪೊಲೀಸರು, ವಿವಿಧ ಅಬಕಾರಿ ಪೊಲೀಸರು ಏನಂತಂದ್ರೆ ಇವತ್ತು ಬೆಳಗಾವಿ ನಗರಕ್ಕೆ ಆಗಮಿಸಿ ಅವರು ಏನು ಜಪ್ತ ಮಾಡಿರುವಂತ ಏನು ಅಕ್ರಮ ಮದ್ಯ ಏನಿದೆ ಆ ಅಕ್ರಮ ಮದ್ಯವನ್ನ ನಾಶಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಇತ್ತೀಚೆಗೆ 2 ತಿಂಗಳ ಹಿಂದೆ ಅಷ್ಟೇ ಚುನಾವಣೆ ಸಂದರ್ಭದಲ್ಲಿ ಏನು ಅಕ್ರಮ ಮದ್ಯವನ್ನ ವಶಪಡಿಸಿಕೊಳ್ಳಲಾಗಿತ್ತು, ಆ ಮದ್ಯವನ್ನ ನಾಶಪಡಿಸಲಾಗಿತ್ತು. ಇದೀಗ ಏನಂತಂದ್ರೆ 2 ತಿಂಗಳ ಅಂದ್ರೆ ಚುನಾವಣೆ ನಂತರದಲ್ಲಿ ಏನು ಅಕ್ರಮ ಮದ್ಯವನ್ನ ವಶಪಡಿಸಿಕೊಳ್ಳಲಾಗಿತ್ತು, ಜೊತೆಗೆ ರೇಡನ್ನ ಮಾಡಲಾಗಿತ್ತು, ಅದನ್ನ ಏನಂತಂದ್ರೆ ಇವತ್ತು ಏನಂತಂದ್ರೆ ನಾಶಪಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ವಿವಿಧ ಸಿಬ್ಬಂದಿಗಳು ನಾನು ಈಗ ಏನಂತಂದ್ರೆ ಅಬಕಾರಿ ಆಯುಕ್ತರು ನನ್ನ ಜೊತೆ ಇದ್ದಾರೆ, ಉಪಾಯುಕ್ತರು, ಅವರನ್ನ ಮಾತಾಡ್ತೀನಿ. ವನಜಾಕ್ಷಿ ಅವರು, ಮೇಡಮ್, ಇವತ್ತು ಎಷ್ಟು ಪ್ರಮಾಣದಲ್ಲಿ ಮದ್ಯ ನಾಶಪಡಿಸ್ತಾ ಇದ್ದೀರಿ, ಎಷ್ಟು ತಿಂಗಳಿಂದ ಇದನ್ನ ವಶಪಡಿಸಿಕೊಳ್ಳಲಾಗಿತ್ತು ಅಂತ? ಸರ್, ಈಗಾಗಲೇ ನಾವು ಡಿಸೆಂಬರಿಂದ ಇದು 3ನೇ ಬಾರಿ ನಾಶಪಡಿಸ್ತಾ ಇರೋದು. ಸೊ ಕಳೆದ 2023 ಡಿಸೆಂಬರಿಂದ ದಾಖಲಾದ ಪ್ರಕರಣಗಳನ್ನ ಎಲ್ಲ ಅಲ್ಲಿ ಜಪ್ತುಪಡಿಸಿದಂತಹ ಮದ್ಯವನ್ನೆಲ್ಲ ನಾವು ಈಗಾಗಲೇ ನಾಶಪಡಿಸ್ತಾ ಇದ್ದೀವಿ. ಇದು ಅಂತಿಮ ಹಂತದಲ್ಲಿದೆ. ಸೊ ನಾವು ಇವತ್ತಿನ ನಾಶಪಡಿಸಿರುವಂತಹ ಒಂದು ಮದ್ಯದಲ್ಲಿ 101 ಪ್ರಕರಣಗಳಲ್ಲಿ ಜಪ್ತುಪಡಿಸಿರುವಂತಹ ಮದ್ಯ, ಅದರಲ್ಲಿ IML ಮತ್ತು ಗೋವಾ ಮದ್ಯ ಸೇರಿ 18,297 ಲೀಟರ್ ಇದೆ. ಬಿಯರ್ ಬಂದು 4,061 ಲೀಟರ್ ಇದೆ. ID ಬಂದು 665 ಲೀಟರ್ ಇದೆ. ಒಟ್ಟು 89,60,000 ರೂಪಾಯಿ ಮೌಲ್ಯದ ಮದ್ಯವನ್ನು ಇವತ್ತು ನಾಶಪಡಿಸ್ತಾ ಇದ್ದೀವಿ. ಸೊ ಚುನಾವಣೆ ಹಿನ್ನೆಲೆಯಲ್ಲಿ ಇದು ನಾವು ಜಪ್ತುಪಡಿಸಿರುವಂಥ ಮದ್ಯ ಯಾವುದೇ ಥರ ಅಕ್ರಮವಾಗಿ ಬಳಕೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸಿಕೊಂಡು ಇವನ್ನೆಲ್ಲ ನಾಶಪಡಿಸೋದಕ್ಕೆ ಕ್ರಮ ವಹಿಸಿದ್ದೀವಿ. ಜನಗಳಿಗೆ ಒಂದು ಮನವಿ, ಈಗ ನಾವು ಈ ಒಂದು ಪ್ರಕರಣಗಳಲ್ಲಿ ದಾಖಲಿಸಿರುವ ಮದ್ಯವನ್ನು ನಾಶಪಡಿಸ್ತಿದ್ದೀವಿ. ಯಾಕಂದರೆ ನಾವು ಅವೈಜ್ಞಾನಿಕವಾಗಿ ಅಕ್ರಮವಾಗಿ ತಯಾರಾಗಿರುವಂತಹ ಮದ್ಯ, ಇವುಗಳಲ್ಲಿ ಯಾವುದೇ ಥರ ಕ್ವಾಲಿಟಿ ಅನ್ನೋದು ಇರಲ್ಲ. ನಮ್ಮ ಇಲಾಖೆಯ ಮುಖ್ಯ ಧ್ಯೇಯ ಏನಂದರೆ ಪಾನಿಕನಿಗೆ ಉತ್ತಮ ಪಾನೀಯವನ್ನು ದೊರಕಿಸೋದು, ಜೊತೆಗೆ ರಾಜಸ್ವವನ್ನು ನಾವು ಸರ್ಕಾರಕ್ಕೆ ತಂದುಕೊಡುವಂಥದ್ದು ನಮ್ಮ ಇಲಾಖೆಯ ಮುಖ್ಯ ಧ್ಯೇಯ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಅಕ್ರಮ ಮದ್ಯವನ್ನೆಲ್ಲ ನಾಶಪಡಿಸಿದ್ದೀವಿ. ಜನಗಳ ಆರೋಗ್ಯ ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು ಇಲಾಖೆಯ ಒಂದು ಕರ್ತವ್ಯವಾಗಿರುತ್ತೆ. ಸೊ ಹಾಗಾಗಿ ನಾವು ಜನಗಳಿಗೆ ಒಂದು ಮನವಿ ಏನಂದರೆ, ನಾವು ಕುಡಿಲೇಬೇಕು ಅನ್ನುವಂತಹ ಒಂದು ಕುಡಿಯಲು ಆಸಕ್ತಿ ಹೊಂದಿರೋರು ಮಾತ್ರ ಒಂದು ಇಲಾಖೆಯಲ್ಲಿ ಅಂದರೆ ಸರ್ಕಾರದಿಂದ ಒಂದು ನಿಗದಿಪಡಿಸಿರುವಂತಹ ವೈಜ್ಞಾನಿಕ ರೀತಿಯಲ್ಲಿ ಲ್ಯಾಬ್ನಲ್ಲಿ ಪ್ರಾಯೋಗಿಕವಾಗಿ ಪರೀಕ್ಷೆ ಮಾಡಿ ತಯಾರಿಸಿದಂತಹ ಮದ್ಯವನ್ನು ಸೇವನೆ ಮಾಡಬೇಕಂತ ಈ ಮೂಲಕ ಕೇಳ್ಕೊತೀವಿ. ಸೊ ಗೋವಾ ಮದ್ಯ ಅಥವಾ ಅಕ್ರಮ ಮದ್ಯ ಅಥವಾ ಇನ್ನೆಲ್ಲೋ ಸಿಗುವಂತಹ ಮದ್ಯವನ್ನು ಸೇವನೆ ಮಾಡಿ ತಮ್ಮ ಜನಗಳು ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ, ಮತ್ತು ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ನಮಗೆ ಸಹಕಾರ ಮಾಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ಇಷ್ಟು ಏನಂತಂದರೆ ಅಬಕಾರಿ DC ಅವರ ಮಾತು. ಆದರೆ ಪ್ರಮುಖವಾಗಿ ಈಗ ನೋಡ್ಬೋದು ಯಾವ ರೀತಿಯಾಗಿ ಎಷ್ಟು ಪ್ರಮಾಣದಲ್ಲಿ ಅಂದರೆ ವಿವಿಧ ಬ್ರ್ಯಾಂಡ್ಗಳು, ಬೇರ್ ಆಗಿರ್ಬೋದು, ಜೊತೆಗೆ ವಿವಿಧ ಬ್ರ್ಯಾಂಡ್ಗಳಲ್ಲಿ ಏನು ಮದ್ಯವನ್ನು ಹಾಕಿ ನಕಲಿ ಮದ್ಯವನ್ನು ತಯಾರಿಸಿ ಏನು ಮಾರಾಟ ಮಾಡಲಾಗ್ತಾ ಇತ್ತು, ಆ ಮದ್ಯವನ್ನು ಈಗ ಸುಮಾರು ಸಿಬ್ಬಂದಿಗಳು, ನೂರಾರು ಸಿಬ್ಬಂದಿಗಳು ಏನಂತಂದರೆ ಇಲ್ಲಿ ಪಾಲ್ಗೊಂಡು ಅದನ್ನೆಲ್ಲವನ್ನು ನಾಶಪಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಏನಂತಂದರೆ ಕಳೆದ 2 ತಿಂಗಳಿಂದ
ಒಟ್ಟು 89 ಲಕ್ಷ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯವನ್ನ ಏನು ವಶಪಡಿಸಿಕೊಳ್ಳಲಾಗಿತ್ತು ಅದೆಲ್ಲವನ್ನ ಇವತ್ತು ಏನಂತಂದ್ರೆ ನಾಶಪಡಿಸುವಂತ ಕೆಲಸವನ್ನ ಅಬಕಾರಿ ಇಲಾಖೆ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ರವಿ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.